ಸುಮಾರಾಗಿ ನಾವೀಗ ಮುಖ್ಯ ಪೌರ ಕಾರ್ಮಿಕರಾಗಿ ಈ ಕರ್ನಾಟಕ ರಾಜ್ಯದಂತ 20 ವರ್ಷ 15 ವರ್ಷದಿಂದ ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. 2,000, 3,000, 4,000 ರೂಪಾಯಿವರೆಗೂ ಸಂಕಷ್ಟ ಜೀವನದಲ್ಲಿ ಸಾಗಿಸ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರ ಹೋದ 4/8/16ರಲ್ಲಿ ಸಚಿವ ಸಂಪುಟದಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರನ್ನ ನಾವು ಕಾಯಂಗೊಳಿಸ್ತೀವಿ ಅಂತ ಕೂಡ ಹೇಳಿದ್ರು. ಹಾಗೆ ಹೈಕೋರ್ಟ್ ಕೂಡ ಸಹ ನಮ್ಮ ಗುತ್ತಿಗೆ ಪೌರ ಕಾರ್ಮಿಕರು ದಿನಾಯಕ ಕೆಲಸ ಮಾಡ್ತಾವ್ರೆ, ಅವ್ರನ್ನ ಸಮಾನ ಕೆಲಸಕ್ಕೆ ಸಮಾನ ವೇತನಗ ಮಾದರಿಯಾಗಿ ಪರ್ಮಿಟ್ ಅವ್ರು ಕೊಡಿಸಿ ಎಂದು ಹೈಕೋರ್ಟ್ ಕೂಡ ಸಹಕಾರವಾಗಿ ನಮಗೆ ಒಂದು ಇದು ಮಾಡಿ ಆದೇಶ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಕೂಡ ಈಗ ಬಂದಂಥ ಸಂದರ್ಭದಲ್ಲಿ ನಾವು ತೆಗೆದರೆ ಪ್ರಣಾಳಿಕೆಯಲ್ಲಿ ನಿಮಗೆ ನಾವು ಗುತ್ತಿಗೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ತೀವಿ ಅಂತ ಸಹ ಸರ್ಕಾರ ಕೂಡ ಹೇಳಿತ್ತು. ಈ ನಮ್ಮದು ಪ್ರಕಾರವಾಗಿ ಗುತ್ತಿಗೆ ಪೌರ ಕಾರ್ಮಿಕರನ್ನ ಕರ್ನಾಟಕ ರಾಜ್ಯದಲ್ಲಿರುವಂಥ 35,000 ಪೌರ ಕಾರ್ಮಿಕರನ್ನು ಕಾಯಂಗೊಳಿಸ್ತಾರೆ ಅಂತ ಭರವಸೆ ಇಟ್ಟಿದ್ದೀವಿ. ಮಾಡದೆ ಪಕ್ಷದಲ್ಲಿ ಇದ್ದಲ್ಲಿ ನಿರಂತರವಾಗಿ ನಮ್ಮ ಮುಷ್ಕರ ಇಡೀ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟಕ್ಕೆ ನಾವು ಮಾಡ್ತೀವಿ ಅಂತ ಇದು ಭರವಸೆನ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ.